Come on, Lata. ನಮಗೆ ಹೆಲ್ಪ್ ಮಾಡಿ. ದಯವಿಟ್ಟು ನಮ್ಮನ್ನು ಕಾಪಾಡಿ ಸರ್. ಯಾರೋ ಗುಂಡಗಳು ನಮ್ಮನ್ನು ಹೊಡೆದಾಗ್ತಿದ್ದಾರೆ. ಏನು ಯೋಚನೆ ಮಾಡ್ಬೇಡಿ ತಾಯಿ, ನಮ್ಗೊಂದೇ ಒಂದ್ ನಿಮಿಷ ಟೈಮ್ ಕೊಡಿ. ಅಷ್ಟೊತ್ತಾಗ್ರು 60 ಸೆಕೆಂಡ್ ಸಾಕು. ಸರಿಯಾದ ಸಮೀಪ ಬಂದು ದೇವ್ರ ಹಾಗೆ ನಮ್ಮನ್ನು ಕಾಪಾಡಿದ್ರಿ. ನೀವು ಈ ಸಿನಿಮಾ ಡೈಲಾಗ್ ಎಲ್ಲ ಬೇಡ ತಾಯಿ. ಆ ಗೂಂಡಗಳು ಮೂರ್ಛೆ ಹೋಗಿದ್ದಾರೆ. ಅವ್ರು ಪ್ರಜ್ಞೆ ಬರೋಷ್ಟ್ರಲ್ಲಿ ನೇರವಾಗಿ 3 ಕಿಲೋಮೀಟರ್ ಹೋಗಿ ಬಲಕ್ ತಿರ್ಕೊಳ್ಳಿ. 3ನೇ ಗಲ್ಲಿಲಿ 3ನೇ ಮನೆ ನಮ್ಮನೆ. ಅಲ್ಲಿಗೆ ಹೋಗ್ಬೇಡಿ, 5ನೇ ಮನೆಗೆ ಹೋಗಿ, ಅದು ಡಾಕ್ಟರ್ ಮನೆ. ಅಲ್ಲಿ ಹೋಗಿ ಬ್ಯಾಂಡೇಜ್ ಕಟ್ಟಿಸ್ಕೊಳ್ಳಿ. ಆಮೇಲೆ ನಮ್ಮ ಮನೆಗೆ ಬನ್ನಿ. 3ನೇ ಮನೆಗೆ. 3ನೇ ಮನೆಗೆ. ಸರಿ ಸರ್. ಆದ್ರೆ ನೀವು ಯಾರ್ ಸರ್? ನೀವು ಗೊತ್ತಿಲ್ವಾ ನಿಮ್ಗೆ? ಬೇರೆ ಏನು ದಾರಿ ಕಾಣ್ದೆ ಎಲ್ಲಾದ್ರೂ ದೂರ ಹೋಗಿ ಮದ್ವೆ ಮಾಡ್ಕೊಳ್ಳೋಣ ಅಂತ ಬಂದ್ವಿ. ಆದ್ರೆ ಇಲ್ಲೂ ನಮ್ಗೆ ಗ್ರಹಚಾರ ತಪ್ಪಲಿಲ್ಲ ಸರ್. ನೀವೇನು ಯೋಚನೆ ಮಾಡ್ಬೇಡಿ, ನಿಮ್ಮಮ್ಮನ್ನ ನಾವ್ ವಿಚಾರಿಸ್ಕೋತೀವಿ. ನಮ್ಮಮ್ಮನ ಎದುರು ಹಾಕೊಳ್ಳೋದು ಅಷ್ಟು ಸುಲಭ ಅಲ್ಲ ಸರ್. ನಾವು ಊರ್ ಬಿಟ್ಟು ಓಡ್ ಬಂದಿದ್ರು, ಅಟ್ಟಿಸ್ಕೊಂಡ್ ಬಂದು ನಮ್ಮನ್ನ ಹೀಗೆ ಹೊಡ್ತಿದ್ದಾಳೆ. ಇನ್ ನಾವ್ ಅಲ್ಲೇ ಇದ್ದಿದ್ರೆ ನಮ್ ಗತಿ ಏನಾಗ್ತಿತ್ತು ನೀವೇ ಹೇಳಿ ಸರ್. ಈ ಮದುವೆಗೆ ನಿಮ್ಮಮ್ಮ ಒಬ್ಬದೇ ಇರೋದಕ್ಕೆ ಕಾರಣ? ಬೇರೆ ಜಾತಿ ಹುಡುಗನ್ ಮದ್ವೆ ಆಗೋದು ನಮ್ಮಮ್ಮನ್ಗೆ ಇಷ್ಟ ಇರ್ಲಿಲ್ಲ. ನಾನು ಎಷ್ಟೇ ಕಾಡಿ ಬೇಡಿ ಕೇಳ್ಕೊಂಡ್ರು ನಮ್ಮಮ್ಮನ ಮನಸ್ಸು ಕರಗ್ಲಿಲ್ಲ. ಮನೇಲಿ ಒಪ್ಲಿಲ್ಲ ಅಂದ್ರೆ ಈ ತರ ಎಲ್ರ ಮುಂದೆನೂ ಓಡಾಡೋದ್ ಬಿಟ್ಬಿಟ್ಟು ಯಾರಿಗೂ ಹೇಳ್ದೆ ಕೇಳ್ದೆ ರಿಜಿಸ್ಟರ್ ಮದುವೆ ಮಾಡ್ಕೋಬೇಕಾಗಿತ್ತು. ನಾವು ಹಾಗೆ ಅನ್ಕೊಂಡಿದ್ವಿ ಸರ್. ಆದ್ರೆ ಇವ್ರ ಅಮ್ಮನಿಗೆ ಗೊತ್ತಿಲ್ಲರೋ ಜಾಗನೇ ಇಲ್ಲ. ಕೋರ್ಟು, ಕಚೇರಿ, ರಿಜಿಸ್ಟರ್ ಆಫೀಸು ಎಲ್ಲ ಗೊತ್ತು. ಬಡ್ಡಿ ಭೀಮಾಬಾಯಿ ಅಂದ್ರೆ ಎಲ್ಲರೂ ಗಡಗಡ ನಡುತ್ತಾರೆ. ಬಡ್ಡಿ ಭೀಮಾಬಾಯಿ. ಬಿ ಕ್ಯೂಡ್. ಅಯ್ಯ, ಎಲ್ಲಿ ಹೋಗ್ತಾಳ ಮುಂದೆ? ರೊಕ್ಕಿರೋ ತರ ತಿರುಗ್ತಾಳ, ಆಮೇಲೆ ಬಂದೇ ಬರ್ತಾಳ. ಕೋಣಪ್ಪ ಏನಂದಿ? ಅಯ್ಯ, ಅವನ್ ಕತಿ ಬಿಡು. ಅವನ್ ಇಷ್ಟರೊಳಗೆ ಗೊಟ್ಟಕ್ ಕಂಡಿರ್ತಾನೆ. ಬೇ ಕ್ಯೂಬ್ ಅಂದ್ರೆ ನೀವೇನಾ? ಹಿ ಮೀನ್ಸ್ ಬಡ್ಡಿ ಭೀಮಾಬಾಯಿ. ನೀವೇನಾ? ಯಾರಿ ನೀವು? ಗೂಳಿ ಒಂದ್ ದುಡ್ಡಕ್ ಹತ್ತಿರಲ್ಲ, ಇದೇನ್ ಧರ್ಮಶಾಲೆ ಮಾಡಿರೇನ? ಧರ್ಮಶಾಲೆ ಅಲ್ಲ ಅಂತ ನಮಗ್ ಗೊತ್ತು, ಆದ್ರೆ ನಾವ್ ಯಾರು ಅಂತ ನಿಮಗ್ ಗೊತ್ತಾ? ಯಾರು? ಇನ್ಕಮ್ ಟ್ಯಾಕ್ಸ್ ಆಫೀಸರ್ ಲೆಕ್ಕಪ್ಪ. ಲಾಯರ್ ಯಕ್ಕಪ್ಪ. ಅದಕ್ಕೆ ನಾನೇನ್ ಮಾಡ್ಲಿ? ಮಿಸಸ್ ಬಿ ಕ್ಯೂಬ್. ಹಿ ಮೀನ್ಸ್ ಬಡ್ಡಿ ಭೀಮಾಬಾಯಿ. ಲೈಸೆನ್ಸ್ ಇಲ್ದೆ ಬಡ್ಡಿ ವ್ಯವಹಾರ ಮಾಡ್ತಿರೋ ನೀವು 1/10 ಬಡ್ಡಿ ತಗೊಂಡು ಲಕ್ಷಾಂತರ ರೂಪಾಯಿ ಸಂಪಾದನೆ ಮಾಡಿದ್ರು ಸರ್ಕಾರಕ್ಕೆ 1 ಬಿಡ್ಗಾಸು ಇನ್ಕಮ್ ಟ್ಯಾಕ್ಸ್ ಕಟ್ಟಿಲ್ಲ. ತೆರಿಗೆ ವಂಚನೆಗೆ ಎಲ್ಲಿಗೆ ಎಕ್ಕಿಸ್ತಾರೆ ಯಕ್ಕಪ್ಪ? ಇಲ್ಲಿ ಅಕಾರ್ಡಿಂಗ್ ಟು ಇಂಡಿಯನ್ ಆಕ್ಟ್ ಆಫ್ ಕರ್ನಾಟಕ 1992, 93, 94, 95 ಎಕ್ಸೆಟ್ರಾ 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 5 ಲಕ್ಷ ವಂಚನೆಗೆ 3 ಲಕ್ಷ ದಂಡ ಆರ್ 3 ತಿಂಗಳು ಜೈಲು. 7 ಲಕ್ಷ ವಂಚನೆಗೆ 5 ಲಕ್ಷ ದಂಡ ಆರ್ 6 ತಿಂಗಳು ಜೈಲು. 9 ಲಕ್ಷ ವಂಚನೆಗೆ 7 ಲಕ್ಷ ದಂಡ ಆರ್ 1 ವರ್ಷ 3 ದಿನ ಜೈಲು. ಇಲ್ಲಿ ನೋಡಿ, ಫೇಮಸ್ ಕೇಸ್ ನಂಜುಂಡೆ ಗೌಡ ವರ್ಸಸ್ ನಂಜುಂಡೆ ನೌಡ ಆಫ್ ಮಂಡ್ಯ ಇನ್ ಇಂಡಿಯಾ 19. ನಮ್ಮ ಸರ್ಕಾರಿ ಕಂಪ್ಯೂಟರ್ ಪ್ರಕಾರ 12 ಲಕ್ಷ ರೂಪಾಯಿ 66,420.22 ಪೈಸಾ ನೀವು ಸರ್ಕಾರಕ್ಕೆ ಮೋಸ ಮಾಡಿದಿರಾ, ಹೌದಾ? ನವನ ಬಡ್ಕೊಂಡೆ ಕೇಳಿದ್ಯಾ ನನ್ನ ಮಾತ್ನ? ಕಿಸ್ ಕಿಸ್ದವ್ರ ರೊಕ್ಕ ಅನ್ಸ್ದೆ ಗೆಲ್ಸು ರೈಲ್ ಕಂಬಿ ಜೈಲ್ ಕಂಬಿ. ಅಯ್ಯ, ನೀವು ಸುಮ್ನೆ ಕುಂದ್ರಿ.
ಇಂತ ಎಷ್ಟೋ ಮಂದಿ ನೋಡಿ ನಾನು ಇದ್ಯಾವ ಲೆಕ್ಕ ನಂಗೆ ಇದೆಲ್ಲ ಹಿಂಗ್ ನಡೀತಾನೆ ಇರ್ತಾವ ಸಾಹೇಬ್ರ ನಿಮ್ಗೆ ಗೊತ್ತಿಲ್ಲಾರ್ದು ಏನೈತಿ ಲಂಚನ ಅಕಾರ್ಡಿಂಗ್ ಟು ಇಂಡಿಯನ್ ಲಂಚ ಆಕ್ಟ್ ಆಫ್ ಕರ್ನಾಟಕ ಇನ್ಕಮ್ ಟ್ಯಾಕ್ಸ್ ನವ್ರು ಲಂಚ ತಗೊಳ್ಳೇಬಾರ್ದು ಅಂತ ನಿಯಮ ಇದೆ, ಗೊತ್ತಿಲ್ಲ ನಿಮ್ಗೆ? ಸಾಹೇಬ್ರು ಹೊಸಬು ಅಂತ ಕಾಣ್ತೈತಿ. ಹಿಂದಿನ ಸಾಹೇಬ್ರು ಹಿಂಗಿರ್ಲಿಲ್ಲ ನೋಡ್ರಿ, ರೊಕ್ಕ ಕಂಡ್ ಕೂಡ್ಲೆ ಪಕ್ಕ ಮಾಡ್ಕೊಂಡು ಜಗ ಖಾಲಿ ಮಾಡ್ತಿದ್ರಿ. ಆದ್ರೆ ಇವ್ರಂಗಲ್ರಿ, ಮತ್ತೆ ಹೆಂಗ್ರಿ? ಸ್ಟ್ರಿಕ್ಟ್ ಅಂದ್ರೆ ಸ್ಟ್ರಿಕ್ಟ್ ರೀ, ಸಾಹೇಬ್ರೆ ಫೈನಲ್ ರೀ. ಹಿಂಗನ್ರಿ? ತಮಗೇನು ಬೇಕು ಅಂತ ಹೇಳಿದ್ರೆ ಏನು ಬೇಕಾಗಿಲ್ಲ, ನಿಮ್ ಮಗಳ ಮದುವೆಗೆ ಒಪ್ಪಿಗೆ ಕೊಟ್ರೆ ಸಾಕು. ಓಹೋ ಹಿಂಗ ಹಂಚಿಗೆ ನಿಮ್ಮನ್ನ ಮಧ್ಯಸ್ಥಿಕೆ ಮಾಡಕ್ ಕಳ್ಸ್ಯಾಳ ಏನಾಕಿ? ಎದಲ್ರಿ ಮ್ಯಾಕೆ ಇದು ನಮ್ಮನೆ ಸಮಾಚಾರ, ಇದ್ರಾಗ ಬೇರೆಯವ್ರ ತಲೆ ಹಾಕಿ ಕೆಡ್ಸ್ಕೊಳ್ಳೋ ಜರೂರಿಲ್ಲ. ಹಾಗಲ್ಲ ಮಿಸಸ್ ಬಿ ಕ್ಯೂಬ್, ಹಿ ಮೀನ್ಸ್ ಬಡ್ಡಿ ಭೀಮಾಬಾಯಿ ಅವರೇ, ನಿಮ್ ಮಗಳ ಇಷ್ಟಕ್ಕೆ ನೀವ್ಯಾಕೆ ಅಡ್ಡ ಬರ್ತೀರಾ? ನೋಡಿ, ಪ್ರೀತಿಸೋದು ಅಪರಾಧ ಅಲ್ಲ, ಪ್ರೀತಿ ಮುಂದೆ ಜಾತಿ ಗೀತಿ ಏನು ಇಲ್ಲ. ನೋಡಿ ನಿಮ್ ಹಣ ಅವ್ರಿಗೆ ಬೇಕಿಲ್ಲ, ನಿಮ್ ಆಶೀರ್ವಾದ ಕೊಡಿ ಸಾಕು. ನನ್ ಮಗಳನ್ನ ಹಾಸ್ಕೊಂಡು ಹೋಗೋದಲ್ದ ನನ್ ಮನೆ ಬಂದು ನನಗ ಧಮಕಿ ಕೊಡಕತ್ರೇನು? ಮೊದ್ಲಿನ ಜಾಗ ಖಾಲಿ ಮಾಡ್ರಿ. ರೇ ಬೇಕ್ಯೂಬ್, ಹಿ ಮೀನ್ಸ್ ಬಡ್ಡಿ ಭೀಮಾಬಾಯಿ. ಒಳ್ಳೆ ಮಾತ್ನಲ್ಲಿ ಮದ್ವೆಗೆ ಬಂದು ಆಶೀರ್ವಾದ ಮಾಡೋ ಹಾಗಿದ್ರೆ ಮಾಡಿ, ಇಲ್ಲ ಅಂದ್ರೆ ಮದ್ವೆ ನಡೆದೇ ನಡೆಯುತ್ತೆ. ಅಕ್ಷತೆ ಹಾಕೋದಕ್ಕೆ ಯಾರಿಗೂ ಬಡ್ಡಿ ಕಟ್ಬೇಕಾಗಿಲ್ಲ, ಬಡ್ಡಿ ಭೀಮಾಬಾಯಿ. ಆ ಯೋಗ್ಯತೆ ನಿಮಗಿದ್ರೆ ಮದ್ವೆಗೆ ಬನ್ನಿ. ಸ್ಥಳ ವೆಂಕಟೇಶ್ವರನ್ ದೇವಸ್ಥಾನ, ಮುಹೂರ್ತ 10 ಗಂಟೆ 42 ನಿಮಿಷಕ್ಕೆ. ಟಿಂಗ್ ಟಾಂಗ್ ಟಿಂಗ್ ಟಿಂಗ್ ಟಾಂಗ್. ಕೈ ಮುರಿಯಕ್ 3001, ಕಾಲ್ ಮುರಿಯಕ್ 5001, ಸೊಂಟ ಮುರಿಯಕ್ 9001, ಕಟ್ ಕಡಿಯಕ್ 25001. ಎಷ್ಟು ವರ್ಷದಿಂದ ಈ ಕಸುಬು ಮಾಡ್ತಾ ಇದ್ದೀರಾ? 1947ರಿಂದ ಈ ಕಸುಬು ಮಾಡ್ತಾ ಇದ್ದೀನಿ. ಎಷ್ಟು ಜನರಿಗೆ ಹೆಲ್ಪ್ ಮಾಡಿದ್ದೀನಿ ನೀನೇ ಹೇಳ ಪುಟ. 1960ರಲ್ಲಿ 20 ಜನರು ಕಣ್ ಕಿತ್ತಿದ್ರು, 1961ರಲ್ಲಿ 37 ಜನರು ಹಲ್ ಕಿತ್ತಿದ್ರು, 1962ರಲ್ಲಿ ಇಬ್ಬರು ಕಣ್ಣ ಕಚಕ್ ಕಾಣಿಸಿದ್ರು, 1980ರಲ್ಲಿ ಹುಡುಗಿ ಸೊಂಟಕ್ಕೆ ಕೈ ಹಾಕಿ. ನನ್ನ ಮಗನೇ, ನನ್ನ ಪ್ರತಾಪ ಹೇಳು ಅಂದ್ರೆ ಇದನ್ನೆಲ್ಲ ಹೇಳ್ತೀಯ? ನಾನ್ ನಮ್ಮತ್ತೆ ಮನೇಲಿ ಇರೋದು, ಹೇಗಾದ್ರೂ ಮಾಡಿ ನಮ್ಮತ್ತೆ ಬಾಯಿ ಒಂದ್ ಬಂದ್ ಮಾಡಿ. ಎಷ್ಟಾಯ್ತಣ್ಣ? 2 ರೂಪಾಯಿ ಸರ್. 2 ರೂಪಾಯಿ ಕೊಡು. ಒಂದ್ ಕೆಲ್ಸ ಮಾಡಿದ್ನಿ ತಗೋ. ಏನ್ ಸರ್ ಇದು? ಬಾಡಿಗೆ ಗಡ್ಡ, ಬಡ್ಡಿ ಭೀಮಾಬಾಯಿಗೆ ಹೆದರ್ಸಕ್ ತಂದಿದ್ದು. ಇದನ್ನಿಟ್ಕೊಂಡು ನಾನು ಮಾಡ್ಲಿ ಸರ್? ಸಿದ್ಲಿಂಗೇಶ್ವರ ನಾಟಕ ಮಂಡಳಿ ಇದೆಯಲ್ಲ, ಅಲ್ಲಿಗೆ ಹೋಗು, ಇದನ್ ಮಾರು, 5 ರೂಪಾಯಿ ಕೊಡ್ತಾರೆ. 100 ರೂಪಾಯಿ ಜೋಬ್ಲಿ ಮಾಡಿಕೊ, 2 ರೂಪಾಯಿ ಯಜಮಾನ್ರು ಕೊಡು. ಸರಿ ಸರ್. ಗುರುವೆ, ಇನ್ಮೇಲೆ ಬಾಡಿಗೆ ಗಡ್ಡ ತಗೊಂಡ್ರೆ ವರ್ಕೌಟ್ ಆಗಲ್ಲ, ಸ್ವಂತವಾಗಿ ಬಿಡಿಸ್ಬಿಡು, ಹಾಗೂ ನೀನ್ ಚೆನ್ನಾಗಿ ಸೂಟ್ ಆಗುತ್ತೆ. ಗುಡ್ ಐಡಿಯಾ. ಯಾರು ಸರ್ ತಾವು? ಬಡ್ಡಿ ಭೀಮಾಬಾಯಿ ಅವರ ಟ್ಯಾಕ್ಸ್ ಕಟ್ಟೋಕ್ ಬಂದಿರೋ ಯಮದೂತ. ದಡ್ಯಾ,
ಬಡ್ಡಿ ಮಕ್ಕಳ ಆ ಬಡ್ಡಿ ಭೀಮಾಬಾಯಿಗೆ ಹೇಳಿ ಇನ್ನೊಂದು ಸಲ ಈ ತರ ಟ್ಯಾಕ್ಸ್ ಕಟ್ಟಿಸ್ಕೊಳಕ್ ಬಂದ್ರೆ ನಿನ್ ಚರ್ಮ ಸುಲಿದು ಅವಳು ಕುಪ್ಸ ಹೊಲಿಸ್ಕೊಡ್ತೀನಿ ಅಂತ. ಇದು ಆ ತರಕಾರಿ ಗಾಡಿ ಅವನು ಕೊಟ್ಬಿಡು, ಇದು ಮಾವಿನಕಾಯಿ ಗಾಡಿ ಅವನು ಕೊಟ್ಬಿಡು, ಹಾ. ಇದು ಮುಸ್ಕಿನ್ ಜೋಳದ ಗಾಡಿ ಅವನು ಕೊಟ್ಬಿಡು, Okay. ಇದು ಮಡಿಕೆ ಅವನಿಗೆ, ರೈಟ್. ಇದು ದಾಡಿ ವಾಪಸ್ ತಗೊಂಡು ಒಳ್ಳೆ ಚಾಯ್ ಕುಡಿಯೋಣ. ಏಯ್. ಬೈಕ್ ಆಫ್ ಮಾಡೋ. ನನಗೊಂಚೂರು ಕೆಲಸ ಇದೆ, ಮುಗಿಸ್ಕೊಂಡ್ ಬರ್ತೀನಿ. ನೀನ್ ನಡಿ. ಏನ್ ಕೆಲ್ಸ? ಒಂಚೂರು ಕೆಲ್ಸಮ್ಮ. ಸರಿ, ಬೈಕ್ ಸಿಕ್ಕಿದೆ ಅಂತ ಊರೆಲ್ಲ ತಿರ್ಗಾಡ್ಬೇಡ. ಮೊದ್ಲೇ ಪೆಟ್ರೋಲ್ ಬೆಲೆ ಜಾಸ್ತಿ ಆಗಿದೆ. ಅಕ್ಕಿ ತಗೋ, ಮನೆ ಕೊಡು, ತಕ್ಷಣ ಬಂದ್ಬಿಡು. ಓಕೆ ಬಾಸ್. ಏನಜ್ಜಿ? ನಿನ್ನೆ ನೋಡಕ್ ಬಂದೆಪ್ಪ. ಹೇಳು, ಏನ್ ಕೆಲ್ಸ? ಅದೇ ಪೆನ್ಷನ್ ವಿಷಯ. ಮಿಸ್ಟರ್ ಪುರುಷೋತ್ತಮ್, ಯು ಆರ್ ಅಂಡರ್ ಅರೆಸ್ಟ್. ಯಾಕೆ? ಹುಡುಗಿ ಅಪಹರಣ, ವೇಶ್ಯಾವಾಟಿಕೆಗೆ ಮಾರಾಟದ ಆರೋಪದ ಮೇಲೆ ನಿಮ್ಮನ್ನ ಬಂಧಿಸ್ತಾ ಇದೀವಿ. ಅಯ್ಯೋ ಮುಂಡೆ ಮಕ್ಕಳ, ಊರಲ್ಲಿರೋ ಕಳ್ರ ಕಾಕನ್ನೆಲ್ಲ ಬಿಟ್ಟು 4 ಜನಕ್ಕೆ ಉಪಕಾರ ಮಾಡೋರ್ನ ಇವ್ರನ್ಯಾಕೋ ಹೇಳ್ಕೊಂಡು ಹೋಗ್ತೀರಾ? ನಿಮ್ ಕೈ ಸೇದೋಗ. ಸುಮ್ನಿರಜ್ಜಿ, ನೀನ್ ಯಾಕೆ ಅವ್ರನ್ನ ಬೈತೀಯ? ಅವರು ಸರ್ಕಾರಿ ನೌಕರರು, ಅವ್ರ ಕೆಲಸ ಅವ್ರು ಮಾಡ್ತಾರೆ. ನೀನೊಂದ್ ಕೆಲಸ ಮಾಡಜ್ಜಿ, ನಾನು ಅವ್ರ ಜೊತೆ ಎಲ್ಲೋ ಹೋಗ್ ಬರ್ತೀನಿ, ನೀನ್ ಆಮೇಲೆ ಬಾ. ನಡೀರಿ, ಬನ್ನಿ ಕೂತ್ಕೊಳ್ಳಿ. ಯುವರ್ ಆನರ್, ಆರೋಪಿ ಪುರುಷೋತ್ತಮ್ ನನ್ನ ಕಕ್ಷಿದಾರಳಾದ ಭೀಮಾಬಾಯಿಯವರ ಮಗಳನ್ನ ಅಪಹರಿಸಿದ್ದಾನಲ್ಲದೆ ವೇಶ್ಯಾವಾಟಿಗೆ ಮಾರಾಟ ಮಾಡಿದ್ದಾನೆ. ಉದ್ಯೋಗ ಸಿಗಲಿಲ್ಲ ಅನ್ನೋ ವಿಕೃತ ಉದ್ರೇಕದಿಂದ ಪುಂಡಾಟಿಕೆ ಮಾಡಿಕೊಂಡು ಜನರಿಂದ ಹಣ ವಸೂಲಿ ಮಾಡ್ತಾರೋ ಈತ ಸಮಾಜ ಶತ್ರು. ಈತನಿಗೆ ಉಗ್ರ ಶಿಕ್ಷೆ ವಿಧಿಸಬೇಕೆಂದು ನ್ಯಾಯಾಲಯವನ್ನು ಪ್ರಾರ್ಥಿಸುತ್ತೇನೆ. ಆರೋಪಿ ಪರ ವಾದಿಸೋಕೆ ಯಾರಾದ್ರೂ ವಕೀಲರಿದ್ದಾರಾ? ನೋ ಯುವರ್ ಆನರ್, ನನ್ನ ಮೇಲಿರೋ ಈ ಕೇಸ್ನ ನಾನೇ ಎದುರಿಸ್ತೀನಿ. ಅದಕ್ಕೆ ನ್ಯಾಯಾಲಯ ನನಗೆ ಅನುಮತಿ ಕೊಡಬೇಕು ಅಂತ ಕೇಳ್ಕೊತೀನಿ. ಎಸ್, ಪರ್ಮಿಷನ್ ಗ್ರಾಂಟೆಡ್. ಪ್ರೊಸೀಡ್. ಥ್ಯಾಂಕ್ ಯು ಯುವರ್ ಆನರ್. ಯುವರ್ ಆನರ್, ಈ ಕೇಸಿಗೆ ಸಂಬಂಧಪಟ್ಟಂತ ಕರಿಯಪ್ಪನ ವಿಚಾರಣೆಗೆ ನ್ಯಾಯಾಲಯ ಅನುಮತಿ ಕೊಡಬೇಕು. ಕರಿಯಪ್ಪ, ಕರಿಯಪ್ಪ, ಕರಿಯಪ್ಪ. ನಿಮ್ಗೆ ಈ ವ್ಯಕ್ತಿ ಗೊತ್ತಾ? ಗೊತ್ತಿಲ್ಲ ಸರ್. ಗೊತ್ತಿಲ್ವಾ? ಗೊತ್ತು. ಎಲ್ಲಿ ನೋಡಿದ್ದೆ? ರೈಲ್ ಕಂಬಿ ಹತ್ರ. ಏನ್ ಮಾಡ್ತಾ ಇದ್ದ? ಹುಡುಗಿನ ಕರ್ಕೊಂಡೋದ. ಹುಡುಗಿನ? ಈ ಹುಡುಗಿನ? ಇದೇ ಹುಡುಗಿ. ದಟ್ಸ್ ಆಲ್ ಯುವರ್ ಆನರ್. ಆರೋಪಿ ಏನಾದ್ರೂ ಪ್ರಶ್ನೆ ಕೇಳೋದಿದೆಯಾ? ನಾನು ಸರ್? ಹೌದು, ನೀವೇ. ಇಲ್ಲ ಸರ್. ಯುವರ್ ಆನರ್, 2ನೇ ಸಾಕ್ಷಿ ಇನ್ಸ್ಪೆಕ್ಟರ್ನ ವಿಚಾರಿಸೋಕೆ ನ್ಯಾಯಾಲಯ ಅನುಮತಿ ಕೊಡಬೇಕು. ಇನ್ಸ್ಪೆಕ್ಟರ್, ಆರೋಪಿ ಬಗ್ಗೆ ನಿಮ್ಗೇನ್ ಗೊತ್ತು? ಕಾನೂನು ಕೈ ಸಿಗದೆ ಪುಂಡಾಟಿಕೆ ಮಾಡ್ಕೊಂಡು ತಿರುಗ್ತಾ ಇದ್ದಾನೆ ಸರ್. ಇವ್ರ ಮನೆ ಶೋಧಿಸಿದಾಗ ಹುಡುಗಿ ನಿಮಗೆ ಸಿಕ್ಕಿದ್ಲಾ? ಇಲ್ಲ ಸರ್. ನೋಟ್ ದಿಸ್ ಪಾಯಿಂಟ್ ಯುವರ್ ಆನರ್. ಸಾಕ್ಷಿ ಕರಿಯನ ಪ್ರಕಾರ ಈತ ಹುಡುಗಿಯನ್ನು ಕರ್ಕೊಂಡು ಮನೆಗೆ ಹೋಗಿದ್ದಾನೆ. ಆದ್ರೆ ಹುಡುಗಿ ಮನೇಲಿಲ್ಲ. ಅಂದಮೇಲೆ ಹುಡುಗಿ ಎಲ್ಲೋದ್ಲು? ಈತ ಅವಳನ್ನ ವೇಶ್ಯಾವಾಟಿಗೆ ಮಾರಿರ್ಲೇಬೇಕು. ಇಂಥ ಸಮಾಜಘಾತಕ ಶಕ್ತಿಗಳಿಗೆ ಉಗ್ರವಾದ ಶಿಕ್ಷೆ ಕೊಡಬೇಕೆಂದು ತಮ್ಮನ್ನು ಪ್ರಾರ್ಥಿಸಿಕೊಳ್ಳುತ್ತೇನೆ. ಆರೋಪಿ ಏನಾದ್ರೂ ಪ್ರಶ್ನೆ? ಏನು ಪ್ರಶ್ನೆಗಳಿಲ್ಲ ಯುವರ್ ಆನರ್. ನಿಮ್ಗೆ ಏನಾದ್ರೂ ಹೇಳೋದಿದ್ಯಾ? ಹೇಳೋದು ಬಹಳ ಇದೆ ಯುವರ್ ಆನರ್. ಇವರೆಲ್ಲ ಸೇರಿ ನನ್ನ ಮೇಲೆ ಹೊರಿಸಿರೋ ಆರೋಪ ಹಸಿ ಸುಳ್ಳು ಯುವರ್ ಆನರ್. ಆ ಹುಡುಗಿ ಅಪಹರಣ ಆಗ್ಲೇ ಇಲ್ಲ. ಇದೇ ಕೋರ್ಟ್ನ ಲಾಸ್ಟ್ ಬೆಂಚ್ ನಲ್ಲಿ ಕೂತಿದ್ದಾಳೆ. ಸೈಲೆನ್ಸ್. ಯುವರ್ ಆನರ್, ಈ ಲತಾ ಮತ್ತು ಶ್ರೀಧರ್ ಮುಗ್ಧ ಪ್ರೇಮಿಗಳು. ಶ್ರೀಧರ್ ಲತನ್ನ ಮದುವೆ ಮಾಡ್ಕೋತೀನಿ ಅಂತ ಈ ಬಡ್ಡಿ ಭೀಮಾಬಾಯಿ ಮನೆಗೆ ಹೋದಾಗ ಜಾತಿ ಮತ ವಗೈರ ವಗೈರ ಅಂತ ಹೇಳಿ ಆಕೆ ಅವನ್ನ ಮನೆಯಿಂದ ಆಚೆಗೆ ಓಡಿಸಿದ್ಲು. ಅಷ್ಟೇ ಅಲ್ಲ, ದಪ್ಪು ಗೂಂಡಾಗಳನ್ನ ಬಿಟ್ಟು ಅವನ್ನ ಯದ್ವಾ ತದ್ವಾ ಹೊಡಿಸಿದ್ಲು. ನೈತಿಕ ಜವಾಬ್ದಾರಿಯಿಂದ ನನ್ನ ಸ್ನೇಹಿತ ಮತ್ತು ನಾನು ಅವ್ರಿಗೆ ಸಹಾಯ ಮಾಡ್ತೀವಿ ಅಂತ ಮಾತು ಕೊಟ್ವಿ. ದಟ್ಸ್ ಆಲ್ ಯುವರ್ ಆನರ್. ಇವಾಗ ಸುಳ್ಳು ಹೇಳಕತ್ತೇನೆ ಸಾಯ್ಬ್ರೆ. ನಿಮ್ಗೆ ಏನಾದ್ರೂ ಹೇಳೋದಿದ್ರೆ ಕಟ್ಕಟೆಗೆ ಬಂದು ಹೇಳಿ. ಸಾಹೇಬ್ರ, ನನ್ನ ಮಗಳಿನ್ನೂ ಸಣ್ಣಾಕಿ. ಆಕಿ ತಲೆಯಾಗ ಇಲ್ಲದ್ದೊಂದು ತುಂಬಿ ಮಳ್ಳು ಮಾಡ್ಯಾನ. ಇನ್ನೂ ವಯಸ್ಸಿಗೆ ಬಂದಿಲ್ಲ. ಆಕಿ ಮದ್ವೆಗೆ ನಾ ಹೆಂಗ್ ಒಪ್ಪಿಗೆ ಕೊಡ್ಲಿ? ಭೀಮಾಬಾಯಿ ಅವರೇ, ನಿಮ್ ಮಗಳು ವಯಸ್ಸಿಗೆ ಬಂದಿಲ್ಲ ಅಂತ ಹೇಳ್ತಾ ಇದ್ರಲ್ಲ, ಅದಕ್ಕೇನಾದ್ರು ಸಾಕ್ಷಿ ಆಧಾರ ಇದೆಯಾ? ಅವಳ ಸಾಲಿ ಸರ್ಟಿಫಿಕೇಟ್ ಐತಿ, ಬೇಕಾದ್ರೆ ನೋಡ್ರಿ.
ಲತಾ ವಯಸ್ಸಿಗೆ ಬಂದಿರೋ ಹುಡುಗಿ. ಭೀಮಾಬಾಯಿ ಹೇಳಿದ್ದು ಸುಳ್ಳು, ಕೊಟ್ಟಿರೋ ಸರ್ಟಿಫಿಕೇಟ್ ಸುಳ್ಳು. ಅದ್ ಹೇಗೆ ಹೇಳ್ತೀರಾ? ನಿಜವಾದ ಸರ್ಟಿಫಿಕೇಟು ಎಲ್ಲಿದೆ? ಸುಳ್ಳು, ಆ ಸರ್ಟಿಫಿಕೇಟ್ ಖರೇವಲ್ಲ. ಭೀಮಾಬಾಯಿ ಅವರೇ, ನೀವು ಸುಳ್ಳು ಹೇಳ್ಬೇಡಿ. ನಿಜವಾದ ಸರ್ಟಿಫಿಕೇಟ್ ನನ್ನ ಕೈಲೇ ಇದೆ. ಸುಳ್ಳು, ಅದು ಸುಳ್ಳು ಸರ್ಟಿಫಿಕೇಟ್. ಸುಳ್ಳು, ನಿಜವಾದ ಸರ್ಟಿಫಿಕೇಟ್ ಇದೇನೆ. ಸುಳ್ಳು, ಅದು ಸುಳ್ಳು. ಸುಳ್ಳು, ಇದು ನಿಜ. ಸುಳ್ಳು, ಇದೇ ನಿಜವಾದ್ದು. ಅಯ್ಯ, ಇವನು ಸುಳ್ಳು ಬಗಳಕ್ ಹತ್ತೇನ್. ನಿಜವಾದ ಸರ್ಟಿಫಿಕೇಟ್ ನಮ್ಮನೆಗೆ ಐತಿ. ನಾನೇ ಕಬ್ಬಣ ಬಟ್ಟಿಗೆ ಬೀಗ ಹಾಕ್ ಬಂದೀನಿ. That's all, Your Honor. ಹಾಗಾದ್ರೆ ನಿಮ್ ಹತ್ರ ಇರೋದು? ಅದು ಕಾಲೇಜ್ನಲ್ಲಿ ಹುಡುಗಿರ್ಗೆ ಕೋರ್ಟ್ ಕ್ಷಮಿಸ್ಬೇಕು, ನಿಜಾನ ಬಾಯ್ ಬಿಡ್ಸಕ್ಕೆ ಈ ತರ ನಾಟಕ ಆಡ್ಬೇಕಾಯ್ತು. ಆರೋಪಿಯ ಆರೋಪವನ್ನು ಸಾಬೀತುಪಡಿಸುವಲ್ಲಿ ಪ್ರಾಸಿಕ್ಯೂಷನ್ ವಿಫಲವಾಗಿರುವ ಕಾರಣ ಈ ಕೇಸನ್ನು ರದ್ದುಪಡಿಸಲಾಗಿದೆ. ಹಾಗೂ ಸುಳ್ಳು ದಾಖಲೆಗಳನ್ನು ನೀಡಿ ವಂಚಿಸಲು ಪ್ರಯತ್ನಿಸಿದ ಭೀಮಾಬಾಯಿ ಅವರಿಗೆ ನ್ಯಾಯಾಲಯ ಎಚ್ಚರಿಕೆ ನೀಡುತ್ತದೆ. ಕೋರ್ಟ್ನಲ್ಲಿ ಪುರುಷೋತ್ತಮ ಎಷ್ಟು ಚೆನ್ನಾಗಿ ವಾದ ಮಾಡಿದ್ರಲ್ಲ. ಇಂಥವ್ರು 4 ಜನ ಇದ್ರೆ ಈ ಲಾಯರ್ಗಳ ಕೊಬ್ಬು ಅರ್ಧಕ್ಕರ್ಧ ಕಡಿಮೆ ಆಗುತ್ತೆ. ಬಂದ್ ಕುಕ್ಕರ್ಸ್ರಿ. ಮುಖಕ್ಕೆ ಮಂಗಳಾರತಿ ಆಗೋಗಿ ಸಾಕಾಗಿಲ್ಲೇನು? ಇದೇನ್ ಸರ್ ಮಂತ್ರಿ ಕಾಟು ಮನೆ ಒಳಗೆ ಹೆಂಡತಿ ಜೀವನ ತುಂಬಾ ಕ್ಷಣಿಕ. ಭೀಮಾಬಾಯಿ ಅವರೇ, ನೀವ್ ಈ ತರ ದ್ವೇಷ ಸಾಧಿಸೋದು ತುಂಬಾ ತಪ್ಪಾಗತ್ತೆ. ನಮ್ಮ ಮೇಲಿರೋ ಕೋಪನ ಸ್ವಂತ ಮಗಳ ಮೇಲೆ ಯಾಕೆ ತೋರಿಸ್ತೀರಿ? ಅಲ್ಲಿ ನೋಡಿ. ಮಾರಿ ಏನ್ ನೋಡ್ತಿ? ಏ ತಮ್ಮ, ಕಾರ್ ಹಿಂಗ್ ಓಡ್ಸು. ನನ್ ಕಣ್ ತೆರ್ಸಿದ್ಯಪ್ಪ. ಆ ನಿಜವಾಗ್ಲೂ ನೀವು ತುಂಬಾ ಪ್ರಚಂಡ್ರು ಕಣಪ್ಪ. ಅಜಯ್, ನೀನ್ ನೋಡಿದ್ರಿ ಸಂತೋಷದಲ್ಲಿ ನಾನು ಓಡ್ ಬಂದ್ಬಿಟ್ಟೆಪ್ಪ. ಸರಿ, ಏನ್ ವಿಷಯ ಹೇಳಜ್ಜಿ? ಹೇಗಾದ್ರೂ ಮಾಡಿ ಪೆನ್ಷನ್ ಕೊಡ್ಸಪ್ಪ. ಪೆನ್ಷನ್? ನಾನೇನ್ ಪೆನ್ಷನ್ ಆಫೀಸರ್ ಅಜ್ಜಿ? ಅಲ್ಲಪ್ಪ, ಆ ಹಾಳ ಆಫೀಸರ್ ಹತ್ರ ಅಲ್ದು ಸಾಕಾಗೋಗಿದೆ. 2 ವರ್ಷದಿಂದ ಸತಾಯಿಸ್ತಾ ಇದ್ದಾನೆ ಆ ಮುಂಡೆ ಮಗ. ನಾನ್ ಹೇಗಪ್ಪ ಜೀವನ ಮಾಡ್ಲಿ? ಹೇಗಾದ್ರೂ ಮಾಡಿ ಪೆನ್ಷನ್ ಕೊಡ್ಸ್ಬಿಡಪ್ಪ. ಅದಕ್ಕೆಲ್ಲ ದುಡ್ಡು ಖರ್ಚಾಗತ್ತಲ್ಲ ಅಜ್ಜಿ? ನಾನು ಎಲ್ಲಿಂದ ತರ್ಲಪ್ಪ? ಗಂಡ ಸತ್ತೋದ, ಅವನು ಕಟ್ಟಿದ ತಾಳಿ ಇದೆ, ಅದನ್ನು ಬೇಕಾದ್ರೆ. ಅಯ್ಯೋ ಚಚ್ಚ, ಅದೆಲ್ಲ ಏನು ಬೇಕಿಲ್ಲ. ಸುಮ್ಮನೆ ತಮಾಷೆ ಮಾಡ್ದ. ನಾಳೆನೇ ನಿಮ್ ಪೆನ್ಷನ್ ಸಿಗುತ್ತೆ ಅಲ್ಲೋನಾ? ಹೌದು. ನಮಸ್ಕಾರ ಪಡಣಿ ಅಯ್ಯರ್. ನಿನ್ನಜ್ಜಿ ಪಿಂಡ ಬೇಡ, ಕಣ್ ಕಾಣಲ್ಲನಯ್ಯ. ದೂರವಾಣಿ ಇಲಾಖೆ ಗುರು ಹೊರದೇಶದಿಂದ ಬಂದ ದೂರವಾಣಿ ಕೆಲಸ ಮಾಡುತ್ತಿಲ್ಲ. ಕಾರಣವೇನಿರಬಹುದು? ತಪ್ಪು ಶೈತ್ಯಕದಲ್ಲಿರಬೇಕು. ಶೈತ್ಯಕ? ಓ, ಫ್ರಿಡ್ಜ್. ಗುರು, ಶೈತ್ಯಕದಲ್ಲಿ ಯಾವ ಅಭಿವೃದ್ಧಿಯೂ ಕಾಣುತ್ತಿಲ್ಲ. ತಗೋ. ಹಾಗಾದ್ರೆ ದೂರದರ್ಶನದ ಡಬ್ಬ ನೋಡು. ಡಬ್ಬ? ಮಿತ್ರ, ಈ ಸುಸಂದರ್ಭದ ಸ್ಥಿರಚಿತ್ರವನ್ನು ತೆಗೆದುಕೋ. ಸ್ಮೈಲ್. ಥ್ಯಾಂಕ್ ಯು. ಪಳನಿ ಅಯ್ಯರ್ ಅವರೇ, ಸರ್ಕಾರಿ ಅಧಿಕಾರಿಗಳಾದ ನೀವು ಲಂಚ ಹೊಡ್ಕೊಂಡಿರೋ ದಾಖಲೆ ಆ ಸ್ಥಿರಚಿತ್ರದಲ್ಲಿದೆ. ನ್ಯಾಯವಾಗಿ ಪಿಂಚಣಿ ಸಿಗ್ಬೇಕಾದ ಮುದುಕಿ ವಿವರ ಈ ಚೀಟಿಯಲ್ಲಿದೆ. ನಾಳೆ ಬೆಳಗ್ಗೆ ಆ ಮುದುಕಿಗೆ ಪಿಂಚಣಿ ಕೊಡದೆ ಹೋದ್ರೆ ಪ್ರಜಾವಾಣಿ, ಲಂಕೇಶ್ ಪತ್ರಿಕೆ, ಮಯೂರ ಮುಂತಾದ ಎಷ್ಟೋ ಪತ್ರಿಕೆಗಳಲ್ಲಿ ನಿಮ್ಮ ಸ್ಥಿರಚಿತ್ರ ಅಚ್ಚಾಗಿ ಬರುತ್ತೆ. ನಿಮ್ಗೆ ನಿಮ್ ಸರ್ಕಾರಿ ಕೆಲಸ ಉಳಿಸ್ಕೋಬೇಕು ಅನ್ನೋದಿದ್ರೆ ಅಜ್ಜಿಗೆ ಪಿಂಚಣಿ ಸಿಗ್ಬೇಕು. ಕ್ಯಾಮ್ರಾದಲ್ಲಿ ಫಿಲ್ಮ್ ಇತ್ತಾನು ಕರ್ಮ. ನಾಳೆ ಕಾಲಿಲೆ ಪಿಂಚಣಿ ಕುಡ್ಕೊಡು. ಕನ್ನಡ ತಾಯಿಗೆ ನಮೋ ನಮಃ. ಯಾಕಪ್ಪ ಪುರು ತಡವಾಗಿ ಬಂದೆ?
ಅದು ಸ್ವಲ್ಪ ಕೆಲಸ ಇತ್ತು. ಅವನೆಲ್ಲಿ ಹೋದ? ಪ್ರಕಾಶ ಇನ್ನು ಮನೆಗೆ ಬಂದಿಲ್ಲ. ಆಹಾ. ಚೂರ್ ಕೆಲಸ ಇತ್ತು ಅಂತ ಅವಾಗ್ಲೇ ಹೋದ. ಎಲ್ಲಿ ಹೋಗ್ತೀನಿ ಅಂತ ಹೇಳಿಲ್ವೇ? ಅದೇ ಒಂಚೂರ್ ಕೆಲಸ ಇತ್ತು ಅಂತ ಅವಾಗ್ಲೇ ಹೋದ. ಇಬ್ರು ಸರಿಯಾಗಿದ್ದೀರಾ. ಎಷ್ಟೋ ದಿವಸ ಮನೆಗೆ ಬರಲ್ಲ, ಬಂದಾಗ್ಲಾರು ಸಮಯಕ್ಕೆ ಸರಿಯಾಗಿ ಬರ್ಬಾರ್ದಾ? ಏನ್ ರಾಜಕಾರ್ಯವೋ ಏನೋ. ಮನೇಲಿ ವಯಸ್ಸಾದವಳೊಬ್ಳು ಇದ್ದಾಳೆ, ಅವಳು ಕಿಂಚಿತ್ ಆದ್ರೂ ಸೇವೆ ಮಾಡ್ಬೇಕು ಅನ್ನೋದು ಇಬ್ರಿಗೂ ಇಲ್ವಲ್ರ? ನಾಡು ನುಡಿ ಸೇವೆ ಮಾಡಿದ್ರೆ ನನ್ ಸೇವೆ ಮಾಡ್ದಾಗೆ ಅಂತ ನೀನೇ ತಾನೇ ಹೇಳಿದ್ ಕನ್ನಡಮ್ಮ. ಅದಕ್ಕೆ ತಾನೇ ನಾವ್ ಈ ಬಿಸ್ನೆಸ್ ಶುರು ಮಾಡಿದ್ದು. ಅಯ್ಯ ಪುಣ್ಯಾತ್ಮರ, ಮಕ್ಳ ಕೈ ತುತ್ತು ಹಾಕೋ ಭಾಗ್ಯನಾದ್ರೂ ಈ ರಾಜೇಶ್ವರಿ ಕಲ್ಪಿಸ್ಕೊಡ್ತೀರಾ? ಈಗಲ್ಲ, ಕೈ ತೊಳೆದ ಮೇಲೆ. ಕನ್ನಡಮ್ಮ, ಇವತ್ತಿ ಕನಿಕರ ಅಕ್ಕರೆ ಉಕ್ಕಿ ಹರಿತಾ ಇದೆಯಲ್ಲ, ಯಾಕೆ? ನಿಮ್ಗೆ ಸಂತೋಷ ಸಮಾಚಾರ ಹೇಳೋಣ ಅಂತ. ಸಂತೋಷದ ಸಮಾಚಾರನ? ನಮ್ಗೇನಾದ್ರೂ ಹೊಸ ಕೆಲಸ ಹುಡುಕಿದ್ಯಾ? ಇಲ್ಲ ಇಲ್ಲ. ಅಂದ್ರೆ ನಮ್ ಬಿಸ್ನೆಸ್ಗೆ ಯಾರು ಫೈನಾನ್ಷಿಯರ್ ಹುಡುಕಿದ್ಯಾ? ಅಲ್ಲಪ್ಪ, ಹಾಗಾದ್ರೆ ನಮ್ಮನ್ ಕಟ್ಟಾಕಿ ಯಾರೋ ಹೊಡಿಯೋಕ್ ಕಾಯ್ತಾ ಇರ್ಬೇಕು. ಕಾಯ್ತಾ ಇರೋದೇನೋ ನಿಜ ಕಣೋ, ಆದ್ರೆ ಹೊಡಿಯೋಕಲ್ಲ. ಆ? ಅಯ್ಯಯ್ಯೋ, ಯಾರಪ್ಪ ಅದು? ನನ್ ತಮ್ಮನ್ ಮಗಳು ಭುವನ. ಅಮ್ಮ ಕನ್ನಡಮ್ಮ, ಆ ಭಾರ ನನ್ನಿಂದ ಹೊರಗ್ ಸಾಧ್ಯ ಇಲ್ಲ. ನೀನ್ ಯಾಕದ್ ನಮ್ ತುಂಟನ್ ತಲೆ ಕಟ್ಬಾರ್ದು? ಏನಪ್ಪ ನನ್ ತಲೆ ಕಟ್ಬೇಕು ಅಂತಿರೋದು? ನಿನ್ನ ತಲೆ, ನಿಮ್ಮಮ್ಮ ನಿನ್ ಜೀವನ ಉದ್ಧಾರ ಮಾಡ್ಬೇಕು ಅಂತ ಹೊರಟಿದ್ದಾಳೆ. ಹೇಗೆ? ಭುವನಳ ಭಾರ ಕಟ್ಟಿ. ಭುವನ ಇವಳು ಯಾಳ ಹೊಸ ಚೌಕ್ರಿ? ನೋಡು, ನಿನಗೋಸ್ಕರ ರಿಸರ್ವ್ ಆಗಿರೋ ನಿನ್ ಖಾಸ ಸೋದರ ಮಾವನ ಮಗಳು. ಓ, ಮಾವನ ಮಗಳು. Yes. ಹಿಡ್ಕೋ. ಕಟ್ಕೋತೀಯಾ? ಹುಡುಗಿರು ಅಂದ್ರೆ ಬೇರೆ ಟೈಮಲ್ಲಿ ಹಲ್ಬಿಡ್ತೀಯಾ, ಈಗ ಲೊಟ್ಟು ಲುಸ್ಕು ತೋರಿಸ್ತೀಯಾ? ಇನ್ನತ್ರ ಏನೋ ಮಾತು, ದ್ರೋಹಿ. ಅಮ್ಮ ಅಮ್ಮ, ಕನ್ನಡಕ ಅಮ್ಮ. ಇಷ್ಟು ದೊಡ್ಡ ಕನ್ನಡಕ ಹಾಕೊಂಡ್ರು ಸರಿ ಯಾವುದು ತಪ್ಪು ಯಾವುದು ಅಂತ ನಿಂದ ಗುರ್ಸಕ್ಕಾಗಲ್ವಲ್ಲ. ಓ ಗಾಡ್, ವಾಟ್ ಅ ಗ್ರೇಟ್ ಟ್ರಾಜಿಡಿ. ಯಾವಾಗಲೂ ಹಿರಿ ಮಗನ ಮದುವೆ ಆದ್ಮೇಲೆ ಕಿರಿ ಮಗನ ಬಗ್ಗೆ ಯೋಚನೆ ಮಾಡ್ಬೇಕು. ಅವನು ಹುಡುಗಿ ನೋಡಿ ಹಲ್ ಕಿರಿಯಲ್ಲ ಅನ್ನಕ್ ಮಾತ್ರಕ್ಕೆ ಜೋಲ್ ಸುರ್ಸಲ ಅನ್ಕೋಬೇಡಿ. ಎಲ್ಲ ಒಳಗೆ ಬೂದಿ ಮುಚ್ಚಿದ ಕೆಂಡತ್ರ ದೊಡ್ಡ ಜೋಲ್ ಪಾಲ್ಟಿ ಹಾಕ್ದ ಅಂದ್ರೆ ಕಡ್ಲೆಕಾಯಿ ಎಲ್ಲ ಕಿವಿ. ನೀವ್ಯಾಕ್ರ ಜಗಳ ಆಡ್ತೀರಾ? ಮದ್ವೆ ಮಾಡ್ಕೊಳ್ಳಿ, ಹೆಂಡತಿ ಬಂದ್ಮೇಲೆ ಅವಳ ಕೈ ಜಗಳ ಆಡಿ. ಯಾವಾಗ ಮದ್ವೆ ಮಾಡ್ಕೋತೀರಪ್ಪ ನೀವು? ಅದು ಅದು ಈ ಬಾಡಿಗೆ ಬಟ್ಟೆ ವಾಪಸ್ ಕೊಟ್ಟ ತಕ್ಷಣ. ಅಪ್ಪ ಪ್ರಚಂಡ್ರು ಏನಾದ್ರೂ ಒಂದು ಹೇಳಿ ಜಾರ್ಕೊಂಡ್ ಬಿಡ್ತಾರೆ. ದೇವ್ರೆ, ಇವ್ರಿಗೆ ಯಾವಾಗಪ್ಪ ನೀನ್ ಬುದ್ಧಿ ಕೊಡ್ತೀಯಾ? ಬನ್ನಿ ಬನ್ನಿ, ನಮಸ್ಕಾರ. ಈಗ ಸಮಾಧಾನ. ನೀವೆಲ್ಲಿ ಬರೋದಿಲ್ಲ ಓದ್ತಿದ್ದೆ. ಈಗ ಪೆನ್ಷನ್, ಇದು ಸ್ವೀಟ್ಸ್, ಇದು ಹೂವು. ಅಪ್ಪ ಪುರುಷೋತ್ತಮ, ಇಪ್ಪೋ ಪವಿತ್ರ. We shall be forced to take immediate action if you don't pay it immediately. ಇಮಿಡಿಯೇಟ್ ಆಕ್ಷನ್, ಇಮಿಡಿಯೇಟ್. ಇಮಿಡಿಯೇಟ್ ಆಗಿ ಕೊಡು. ಇಮಿಡಿಯೇಟ್ ಆಗಿ ಆಫೀಸ್ ಕೊಟ್ಬಿಟ್ಟು ದುಡ್ಡು ತಗೊಂಡ್ಬಿಡಮ್ಮ. ಆಯ್ತಣ್ಣ. ತಗೊಂಡ್ರಪ್ಪ ಸ್ವೀಟ್. ಸ್ವೀಟಾ? ಅರೆ ಅಜ್ಜಿ, ನೀನ್ ಯಾಕೆ ಸ್ವೀಟ್ ತರಕೋದೆ? ನಾನ್ ತರ್ಲಿಲ್ಲ, ಆಫೀಸರು ಪೆನ್ಷನ್ ಜೊತೆಗೆ ಇದನ್ನು ಕೊಟ್ರು. ಹೌದಾ? 2 ವರ್ಷದಿಂದ ಆಗದೆ ಇರೋ ಕೆಲ್ಸನ 1 ದಿವಸದಲ್ಲಿ ಮಾಡ್ಕೊಟ್ಬಿಟ್ಟೆನಪ್ಪ. ದೇವ್ರ ನಿನ್ನ ಚೆನ್ನಾಗಿಟ್ಟಿರ್ಲಪ್ಪ. ಆಯ್ತಜ್ಜಿ, ನಾ ಬರ್ತೀನಪ್ಪ. ಬನ್ನಿ ಅಜ್ಜಿ. ಈ ಏನನ್ನ ಯಾಕಪ್ಪ ಬಿಟ್ಟೆ? ಇದನ್ನ ತಗೋ, ನಾ ಬರ್ತೀನಪ್ಪ. ಥ್ಯಾಂಕ್ ಯು. ಒಂಚೂರ್ ಕೆಲಸ ಇದೆ, ಮುಗಿಸ್ಕೊಂಡ್ ಬರ್ತೀನಿ, ಆಮೇಲೆ ನೋಡಿ. ಯಾವಾಗ್ಲೂ ಚೂರ್ ಕೆಲ್ಸ ಅಂತ ಅದೆಲ್ಲಿಗೋ ಹಾಳಾಗೋಗ್ತೀಯಾ? ಒಂಚೂರ್ ಕೆಲ್ಸಮ್ಮ, ಒಂಚೂರ್ ಬಿಡು. ಏನ್ ಕೆಲಸ ಹೇಳು? ಆಮೇಲೆ ಹೇಳ್ತೀನಿ. ನೀವು ನಿಮ್ ಡಕೋಟ ಗಾಡಿನೋ? ಅಲ್ವಾ, ಅದು ನನ್ನ ಮತ್ತೆ ಇದ್ರೆ ತಾನೇ ಮರಳ ಹಾಕಿ ಬಿಚ್ಚಾಕ್ಬಿಡು. ಇಲ್ಲಿ ಯಾರಿದ್ದಾರೆ ನೀನ್ ನೋಡಕ್ಕೆ? ನೀವೇನ್ ಕುರುಡಾನ?
ಫಾರ್ ದಿ ಟೈಮ್ ಬೀಯಿಂಗ್ ನಾನು ಧೃತರಾಷ್ಟ್ರ ಆಗ್ತೀನಪ್ಪ. ಪ್ರಕಾಶ್, ಏನ್ ಮಾಡ್ತಾ ಇದ್ದೀರಾ? ನಮ್ ಭವಿಷ್ಯದ ಭವ್ಯವಾದ ಮನೆ ಕಟ್ತಾ ಇದೀನಿ ರೂಪಾ. ಏನು ಸಿಮೆಂಟ್ ಕಾಂಕ್ರೀಟ್ ಇದೆ? ನಮ್ ಪ್ರೀತಿ ಪ್ರೇಮನೆ ಸಿಮೆಂಟ್ ಕಾಂಕ್ರೀಟ್ ಎಲ್ಲ. ನನ್ನ ಆಸೆ ಎಲ್ಲ ಇಷ್ಟೇ ರೂಪ. ಈ ನದಿ ತೀರದಲ್ಲಿ ಇದೇ ತರ ನಮ್ಗೆ ಅಂತ ಒಂದು ಸುಂದರವಾದ ಮನೆ ಇರ್ಬೇಕು. ಮನೆ ಸುತ್ತ ಹೂವಿನ ತೋಟ ಇರ್ಬೇಕು. ಅಲ್ಲಿ ಬೀಸೋ ತಂಗಾಳಿ ಹಾಗೇ ಸುವಾಸನೆ ಹಾಕ್ತಿದ್ದಾಗ ಅಲ್ಲಿ ನಾನು, ನೀನು, ನಮ್ಮ ಮಕ್ಕಳು. ಸಾಕು ಸಾಕು, ಆಸೆ ಇರೋದಕ್ಕೆ ಸಾಕ್ಷಿ ನೀವೇ ಅಂತ ಮರಳಲ್ಲಿ ಮನೆ ಕಟ್ಟಿರೋ ನಿಮ್ಮನ್ನು ನೋಡಿದ್ರೆ ಗೊತ್ತಾಗುತ್ತೆ. ಕಮಾನ್, ಭವಿಷ್ಯದಲ್ಲಿ ಇಂಥದೇ ಒಂದು ಮನೆ ಕಟ್ಟೋಣ. ಕಮಾನ್, ಲೆಟ್ ಅಸ್ ಗೋ. ಮನೆಗೆ ಏನ್ ಹೆಸರಿಡೋಣ? ಪುಂಡ ಪ್ರಚಂಡರಿಗೆ ಅಡ್ಬಿದ್ದ ಅಂದ. ಗೌಡ್ರೆ, ಗುಡ್ ಮಾರ್ನಿಂಗ್. ಕೂತ್ಕೊಳ್ಳಿ. ಇರ್ಲಿ ಪರವಾಗಿಲ್ಲ. ಏನ್ ತೊಗೊಂತೀರಾ? ಕಾಫಿ, ಟೀ, ಬಾರ್ನಿಟೋ, ಹಾರ್ಲಿಕ್ಸ್? ಕೋಕೋ ಕೋಲಾ, ಕ್ಯಾಂಪೆ ಕೋಲಾ, ಡಬಲ್ ಕೋಲಾ? ಅಯ್ಯೋ, ಕೋಲುಗಳೇನು ಬೇಡಪ್ಪ, ನನ್ ಸಮಸ್ಯೆ ಇತ್ತು, ಅದಕ್ಕೋಸ್ಕರ ನಿಮ್ಮ ಹತ್ರ ಒಳ್ಳೆ ಬಂದೆ. ಕೆಲಸ ಮಾಡಿದ್ರಿ ಗೌಡ್ರೆ. ಎಂಥ ಸಮಸ್ಯೆ ಆದ್ರೇನಂತೆ? ನಾವಿರೋದು ಅದಕ್ಕೋಸ್ಕರ. ಅಯ್ಯೋ, ಅಂತ ದೊಡ್ಡ ಸಮಸ್ಯೆ ಅಲ್ಲಪ್ಪ, ಚಿಕ್ಕ ಸಮಸ್ಯೆ. ಒಬ್ಬ ಮೇಡಮ್ ನನ್ ಮಗನ್ಗೆ ಮಾರ್ಕ್ಸ್ ಹೆಚ್ಚಿಗೆ ಹಾಕು ಅಂದ್ರೆ ಹಾಕಕ್ಕಾಗಕ್ಕಿಲ್ಲ ಅಂತ ಅವಳೆ. ಅದೇ ದೊಡ್ಡ ಪರೀಕ್ಷೆ ಮುಂಚೆ ಬರ್ತದಲ್ಲ, ಚಿಕ್ಕ ಪರೀಕ್ಷೆ, ಅದು ಚಿಕ್ಕ ಪರೀಕ್ಷೆ? ಪ್ರಿಪರೇಟರಿ ಎಕ್ಸಾಮ್. ಓ, ಅದೇಯ ಗೌಡ್ರೆ, ಎಲ್ಲ ಸಮಸ್ಯೆಗಳಿಗೂ ಪರಿಹಾರ ಮಾಡ್ತೀವಿ ಅಂತ ಬೋರ್ಡ್ ಹಾಕೊಂಡಿದೀವಿ ನಿಜ. ಆದ್ರೆ ದೊಡ್ಡ ದೊಡ್ಡ ಸಮಸ್ಯೆಗಳಿಗೆ ಮಾರ್ಕ್ಸ್ ಜುಜ್ಬಿ ಮಾರ್ಕ್ಸ್ ಹಾಕಿಸ್ಕೊಡ್ತೀವಿ ಅಂತಲ್ಲ. ಹಾ, ಅದೇ ನಂತರ ಚೆನ್ನಾಗಿ ಓದಿ ಒಂದ್ 35 ಮಾರ್ಕ್ ತೊಗೊಳಕ್ಕಾಗಲ್ವಾ ಈ ಬಡ್ಡಿ ಹೈದಂಗೆ? ಅಯ್ಯೋ, ಓದಿನ ಮನೆ ಹಾಳಾಯ್ತು. ಓದಿ ಯಾರು ಉದ್ಧಾರ ಆಗವ್ರು ಇವಾಗ? ಅದಲ್ಲಪ್ಪ ಸಮಸ್ಯೆ. ಈಗ ಏನಾಗೈತೆ ಅಂದ್ರೆ ನಮ್ಮಪ್ಪ ಇಲ್ಲಿ ಬರ್ ಮಡಗವನೆ. ಅದೇನಪ್ಪ, ಈ ನನ್ನ ಮಗ SSLC ಪಾಸ್ ಮಾಡಿದ್ರೇನೆ ಆಸ್ತಿ ಪೂರ ಸಿಗ್ತದೆ ಅಂತ ನಮ್ಮಪ್ಪ ಇಲ್ಲಿ ಬರ್ದು ಮಡಗವನೆ. ವಿಲ್ಲು ಮುಂದೆ ನಾನ್ ಸಾಯೋದ್ರೊಳಗೆ ಹೆಂಗನ ಮಾಡಿ ಈ ನನ್ನ ಮಗನ SSLC ಪಾಸ್ ಮಾಡಿಸ್ಬಿಡೋ ಅಂತ. ಆದ್ರೆ ಮಾರ್ಕ್ಸ್ ಕೇಳೋದ್ ಸರಿ ಇರಲ್ಲ ಗೌಡ್ರೆ. ಅದ್ ಯಾಕೆ ಸರಿಗಿರಕ್ಕಿಲ್ಲ ಅಂತೀನಿ ಅಲ್ಲ. ದೊಡ್ಡ ದೊಡ್ಡ ಕಾಲೇಜ್ನಾಗೆ ಡೊನೇಷನ್ ಅಂತ ತಗೊಂಡು ದೊಡ್ಡ ದೊಡ್ಡ ಕೆಲಸ ಮಾಡ್ತಾರಂತೆ. ಈ ಚಿಕ್ಕ ಕೆಲಸ ನಿಮ್ ಕೈಲಿ ಮಾಡಕ್ ಆಯ್ಕಿಲ್ವಾ? ಆದ್ರೆ ಮಾರ್ಕ್ಸ್ ಅದೆಲ್ಲ ಹೇಳ್ಬಿಟ್ಟಿದೀನಿ. ನೀವ್ ಏನ್ ಮಾಡ್ತೀರ ಎತ್ ಮಾಡ್ತೀರ ನಂಗೆ ಗೊತ್ತಿಲ್ಲಪ್ಪ. ಬೋಲ್ಡ್ ಹಾಕೊಂಡ್ಬಿಟ್ಟಿದೀರಾ. ಈ ಕೆಲಸ ನೀವು ಮಾಡ್ಕೊಡ್ಲೇಬೇಕು. ಅರೆ ಬೋರ್ಡ್ ಹಾಕೊಂಡ್ರೆ ಗೌಡ್ರು ಇಲ್ಲು ಅಂತವ್ರೆ. ಕೇಸ್ ಪಾಸ್ ಮಾಡಿದ್ರು ನೋಡ್ಕೊಳ್ಳೋಣ. ಸರಿ. ಯಾರು ಮೇಡಮು? ರೆಡ್ ರೋಸ್. ಹೋಗಲು ಲೋಫರ್. ನನ್ ಜೊತೆ ಬರೋದಕ್ಕೆ ಏನ್ ಮಾಡ್ತೀಯ ಆಫರ್? ಕಪಾಳಕ್ ಬಿಗಿದ್ರೆ ನೀನ್ ಮಾಡ್ತೀಯ ಸಫರ್.
ಓಹೋ ಛೇ. ಅಯ್ಯೋ ರೂಪಾ, ರೂಪಾ ಬಂದೇಕ? ಏನಾಯ್ತಕ್ಕ? ಸ್ಟವ್ ಮೇಲೆ ಹಾಲಿಟ್ಬಿಟ್ಟು ಎಲ್ಲಿ ಹೋಗಿದ್ದೆ? ರೂಮ್ನಲ್ಲಿ ಕೋತಿ ಕುಣಿತಾಯ್ತಾ? ಸಾರಿ ಅಕ್ಕ, ತಪ್ಪು ಮಾಡ್ತಾನೇ ಇರು, ಸಾರಿ ಕೇಳ್ತಾನೆ ಇರು. ನಿನ್ನೆ ರಾತ್ರಿ ಯಾಕೆ ಲೇಟ್ ಆಗಿ ಬಂದೆ? ಅದು ನನ್ನ ಕ್ಲಾಸ್ಮೇಟ್ ಒಬ್ಬರದ್ದು ಡ್ಯಾನ್ಸ್ ಪ್ರೋಗ್ರಾಮ್ ಇತ್ತು. ಪ್ರೋಗ್ರಾಮು ಅದು ಇದು ಅಂತ ಹೊತ್ತು ಗೊತ್ತು ಇದ್ದೆ ಮನೆಗೆ ಬರ್ತೀಯಲ್ಲ, ನಾಳೆ ಹೆಚ್ಚು ಕಡಿಮೆ ಏನಾದ್ರೂ ಆದ್ರೆ ಏನೇ ಗತಿ? ಏನಾಗುತ್ತಕ್ಕ? ಈಗ ನೀನು ಓಡಾಡ್ತಾ ಇಲ್ವಾ? ಎಷ್ಟೋ ಸಾರಿ ರಾತ್ರಿ ನೀನು ಲೇಟಾಗಿ ಬಂದಿಲ್ವಾ? ಓ, ನನಗೆ ಎದುರಿತ್ರ ಹೇಳೋ ಹಾಗಾದ್ಯಾ? ಪರವಾಗಿಲ್ಲ, ಇಷ್ಟು ದಿನ ನೀನು ಸಾಕಿದ್ದಕ್ಕೆ ಸಾರ್ಥಕವಾಯ್ತು. ಅಪ್ಪ ಅಮ್ಮ ಆಕ್ಸಿಡೆಂಟ್ ನಲ್ಲಿ ತೀರ್ಕೊಂಡ್ಮೇಲೆ ನಾನು ಪಟ್ಟಿರೋ ಕಷ್ಟ ನಿನಗೇನೆ ಗೊತ್ತು. ನಾನಿಷ್ಟೆಲ್ಲ ಕಷ್ಟ ಪಡ್ತಿರೋದು ನನಗೋಸ್ಕರನು ಇಲ್ಲ ನನ್ನ ಪ್ರೀತಿ ತಂಗಿ ಸುಖವಾಗಿರ್ಲಿ ಅಂತನ. ಅಕ್ಕ, ನಾನು ಹೇಳಿದ್ದು ಆ ಅರ್ಥದಲ್ಲಕ್ಕ. ನನಗೂ ಧೈರ್ಯ ಇದೆ ಅಂತ ಹೇಳಕ್ ಹೋಗಿ ಹಾಗೆ ಹೇಳ್ಬಿಟ್ಟೆ. ತಪ್ಪಾಗಿದ್ರೆ ಕ್ಷಮಿಸ್ಬಿಡಕ್ಕ. ನಿನ್ ಮದ್ವೆ ಮಾಡಿ ಅಪ್ಪ ಅಮ್ಮನ ಕೊಟ್ಟು ಮಾತನ್ನ ನಡೆಸ್ಬೇಕು ಅಂತ ನಾನು ಚಡಪಡಿಸ್ತಾ ಇರೋವಾಗ ನೀನ್ ಹೀಗೆಲ್ಲ ಮಾಡಿದ್ರೆ ಹೇಗಮ್ಮ? ಇಲ್ಲಕ್ಕ, ಇನ್ನು ಲೇಟಾಗಿ ಬರಲ್ಲ. ಸರಿ, ಕಾಲೇಜ್ಗೆ ಹೊತ್ತಾಯ್ತು, ಹೋಗು. ಯಾಕಪ್ಪ ಬೆಲ್ ಮಾಡಿದ್ರು ಡೋರ್ ಓಪನ್ ಮಾಡ್ತಿಲ್ವಾ? ಶುರು ಮಾಡು, ಮಾಮೂಲಿ. ನೀನಿಲ್ಲೇ ನಿಂತಿರು, ನಾನು ಮೇಲೆ ನೋಡ್ಕೊಂಡ್ ಬರ್ತೇನೆ. ಮನೇಲಿದಲ್ಲ? ಬಾಗಿಲ್ನ ನಾಕ್ ಮಾಡಿ ಒಳಗ್ ಬರ್ಬಹುದಾ ಅಂತ ಕೇಳ್ಕೊಂಡ್ ಬರೋರ್ಗೆ ಸಭ್ಯರು ಅಂತಾರೆ. ಅದೇ ಕಳ್ರ ಹಾಗೆ ಹಿಂದಿನ ಬಾಗ್ಲಿಂದ ನುಗ್ಗೋರ್ಗೆ ಗೂಂಡ ಅಂತಾರೆ. ಗೊತ್ತಾ ಮಿಸ್ಟರ್ ಪುರುಷೋತ್ತಮ್? ನಿಮ್ಗೆ ಹೆಸರೇನು? ನಿಮ್ಮ ಕುಲ, ಗೋತ್ರ ಎಲ್ಲ ಗೊತ್ತು. ಅವ್ರ ಇತಿಹಾಸ ಗೊತ್ತಿರ್ಬೋದು, ಬಟ್ ವಾಟ್ ಅಬೌಟ್ ಮೈ ಚರಿತ್ರೆ? 5 ಕೊಲೆ, 7 ದರೋಡಿ, 9 ರೇಪ್ ಮಾಡಿದ ಕೋಳಿ ಪಾಶ. ಕೋಳಿ ಪಾಶ ಅಲ್ಲ, ಪುಂಡ ಪ್ರಕಾಶ. ವೇಷ ಮರ್ಸ್ಕೊಂಡ್ ಬಂದ್ಬಿಟ್ರೆ ಹೆದರ್ಕೋತೀನಿ ಅನ್ಕೊಂಡ್ರಾ? ನಾವು ಬಂದಿದ್ದು ನಿಮ್ಮನ್ನ ಎದುರ್ಸಕ್ಕಲ್ಲ, ಎಚ್ಚರಿಕೆ ಮಾಡಕ್ಕೆ. ನಮ್ಮಂತ ಸಭ್ಯ ಗುಂಡಗಳು ಎಲ್ಲೂ ಸಿಗೋದಿಲ್ಲ ನಿಮ್ಗೆ. ಮೊನ್ನೆ ಹುಬ್ಳಿಲಿ 18 ವರ್ಷದ ಹುಡುಗಿನ ಹಾಡಗಲ್ನಲ್ಲಿ ರೇಪ್ ಮಾಡಿದ್ ನಿಮ್ಗೆ ಗೊತ್ತಾ? ಪಡುವಾರಳ್ಳಿಯಲ್ಲಿ ಪ್ರೇಮ ನೋಡ್ನ ಪಬ್ಲಿಕ್ ಅಲ್ಲಿ ಪೀಸ್ ಮಾಡಿದ್ದು ಪೇಪರ್ ಅಲ್ಲಿ ಪ್ರಿಂಟ್ ಆಗಿತ್ತಲ್ಲ, ಮರ್ತ್ಬಿಟ್ರ?
ನೋಡಿ, ನಿಮ್ ಗೊಡ್ಡು ಬೆದರಿಕೆಗೆಲ್ಲ ಹೆದರೋಳಲ್ಲ ನಾನು. ನೀವಿಲ್ಲಿಗೆ ಬಂದ ಉದ್ದೇಶ ಏನು ಅದನ್ನ ಹೇಳಿ. ಅದು ಅದೇ ಅದೇ ಅದು ಹೇಳು. ಅದು ನಿಮ್ ಸ್ಟೂಡೆಂಟ್ ಮಂಜುಗೆ ಹೆಚ್ಚು ಮಾರ್ಕ್ಸ್ ಹಾಕಿ ಎಕ್ಸಾಮ್ ಅಲ್ಲಿ ಕೂತ್ಕೊಳ್ಳೋದು ಮಾಡ್ಬೇಕು. ಈಗಿದ್ರೆ ನೀವು ಮಾರ್ಕ್ಸ್ ಹಾಕಿ ಅಂತ ಹೇಳ್ತಿದ್ದೀರಾ? ಹೌದು. ನನ್ಗೆ ಆಶ್ಚರ್ಯ ಆಗ್ತದೆ. ಈ ಹುಡುಗನಿಗೆ ನಾನು ಮಾರ್ಕ್ಸ್ ಹಾಕಿ ಪಾಸ್ ಮಾಡ್ದೆ ಅಂತ ಇಟ್ಕೊಳ್ಳಿ, ಮುಂದೆ ಇನ್ನೇನಾಗ್ತಾನೆ? ನಿಮ್ಮ ಹಾಗೆ ಎಜುಕೇಟೆಡ್ ಗೂಂಡ ಆಗ್ತಾನೆ. ಅದು ನೀವು ಇಷ್ಟಪಡ್ತೀರಾ? ಹೇಳಿ ಪುರುಷೋತ್ತಮ್, ಹೇಳಿ. ಯಾಕೆ ಸುಮ್ಮನಾದ್ರಿ? ಇಂಥದಕ್ಕೆಲ್ಲ ನೀವೇ ಎನ್ಕರೇಜ್ ಮಾಡ್ತೀರಾ? ನೀವು ಸಮಸ್ಯೆಗೆ ಪರಿಹಾರ ಕೊಡ್ತೀರಾ ಅಂತ ತಿಳ್ಕೊಂಡಿದ್ದೆ, ಆದ್ರೆ ಸಮಸ್ಯೆನೇ ಹುಟ್ಟಾಕ್ತೀರಾ ಅಂತ ನಾನು ತಿಳ್ಕೊಂಡಿರ್ಲಿಲ್ಲ. ನಾವು ನಮಗೋಸ್ಕರ ಕೇಳ್ತಿಲ್ಲ, ಆ ಹುಡುಗನ ಭವಿಷ್ಯಕ್ಕೋಸ್ಕರ ಕೇಳ್ತಿದ್ದೀವಿ. ನಿಮ್ಮ ಭವಿಷ್ಯನೇ ಕತ್ಲೆಲಿರುವಾಗ, ನೀವೇ ಸಮಾಜಕ್ಕೆ ಹೊರೆ ಆಗಿರುವಾಗ ಇನ್ನೊಬ್ಬರ ಭವಿಷ್ಯದ ಬಗ್ಗೆ ನೀವೇನ್ರಿ ಮಾಡೋಕ್ ಸಾಧ್ಯ? ಈ ಕಿತಾಪತಿ ಎಲ್ಲ ಬಿಟ್ಟು ಜವಾಬ್ದಾರಿಯಿಂದ ನಡ್ಕೊಳ್ಳೋದನ್ನ ಕಲ್ತ್ಕೊಳ್ಳಿ. ಹೋಗಿ ನೋಡಿ, ಇನ್ನೊಂದ್ಸಲ ಈ ಮನೆಗೆ ಬರೋವಾಗ ಬಾಗಲ್ ತಟ್ಬಿಟ್ಟು ಒಳಗ್ ಬನ್ನಿ. ಸಾಕು ಉಗಿಸ್ಕೊಂಡಿದ್ದು. ಪರವಾಗಿಲ್ಲ ಬಿಡ. ಆದ್ರೂ ಉಗೀತಾ ಮೇಡಮ್ ಡ್ಯೂಟಿ ಹೆಚ್ಚ್ತಾ ಆಯ್ತಲ್ವಾ? ನಿನ್ ತಲೆ. ಅಯ್ಯ, ಹಲೋ, ಎಕ್ಸ್ಕ್ಯೂಸ್ ಮೀ. ಹೇರಿಕೆ ಏನೋ ಇದು, ದಿಂಬಲ್ ಬಾವಿ ತೋಡ್ಬಿಟ್ಟಿದ್ಯಲ್ಲೋ. ಏನಮ್ಮ ಗುರು, ಮದುವೆ ಯೋಚನೆನಾ? ಮೇಡಮ್ ಇದ್ದಾಳಲ್ಲಮ್ಮ. ಏನಾಯ್ತು ಅವ್ರಿಗೆ? ಏನಾಯ್ತು? ಏನಿಲ್ಲಮ್ಮ, ಆ ಬ್ರಹ್ಮ ಸಖತ್ ಪುರ್ಸತ್ತಿದ್ದಾಗ ಚೆನ್ನಾಗಿ ಯೋಚನೆ ಮಾಡಿ ಅವನು ಸೃಷ್ಟಿ ಮಾಡಿ ಅನ್ಕೋಣ. ಯಾಕೆ? ನೀನು ಹೇಳ್ ಮಾಡಿದ್ದಾಗಿದ್ದಾಳೆ. ಹೌದಾ? ನಿನ್ ನಡೆಗೂ ಅವಳ ಜಡೆಗೂ, ನಿನ್ ದಾಡಿಗೂ ಅವಳ ಬಾಡಿಗೂ, ನಿನ್ ಕಂಠಕ್ಕೂ ಅವಳ ಸೊಂಟಕ್ಕೂ. ಹಾಯ್ ಹೋಗ. ಹಾಕ್ಬಿಟ್ಟೆ ಅಂದ್ರೆ ಕಿವಿಯಿಂದ ಹತ್ತಿ ಉದ್ರ ಬಿಡ್ಬೇಕು. ನಿನ್ ನಡೆಗೂ ಅವಳ ಜಡೆಗೂ, ನಿನ್ ದಾಡಿಗೂ ಅವಳ ಬಾಡಿಗೂ, ನಿನ್ ಕಂಠಕ್ಕೂ ಅವಳ ಸೊಂಟಕ್ಕೂ. ಹಾಯ್ ಗವ್ವಾಸನೆ. ಹಾಯ್ ಪ್ರಕಾಶ್, ಗುಡ್ ಮಾರ್ನಿಂಗ್. ಹೇಗಿದ್ಯೋ? ಹೋಗ್ತಿದ್ಯಾ? ಅದು ಒಂದು ಚೂರ್ ಕೆಲ್ಸ ಇತ್ತು ಕಣ. ಚೂರ್ ಕೆಲ್ಸನಾ? ವೆರಿ ಗುಡ್. ಯಾಕೋ, ಏನದು? ಆಲ್ ದಿ ಬೆಸ್ಟ್. ಕೂತ್ಕೋ. ನನಗೆ ಹಾ, ಗುಡ್ ಮಾರ್ನಿಂಗ್ ಮೇಡಮ್. ಸ್ನೇಹ, ಇನ್ ಸ್ವಲ್ಪ ಮೇಲ್ ಹೋಗ್ಬಾರಿ. ಹಾ, ಓಕೆ. ಮೇಡಮ್, ಏನು? ನಾನು ನಿಮ್ ಹತ್ರ ಚೂರು ಮಾತಾಡ್ಬೇಕಿತ್ತು. ಚೂರು? ಏನು? ಅದು ಅದೇ ಏನ್ರಿ? ಐ ಲವ್ ಯು. ಎಜುಕೇಟೆಡ್ ಆಗಿ ಪಬ್ಲಿಕ್ ಅಲ್ಲಿ ಹೀಗೆ ಹೇಳೋಕೆ ಎಷ್ಟೇ ಧೈರ್ಯ ನಿಮ್ಗೆ? ಯಾವುದನ್ನ ಎಲ್ಲಿ ಹೇಳ್ಬೇಕು ಅನ್ನೋ ಪರಿಜ್ಞಾನ ಆದ್ರೂ ಬೇಡವಾ? ಲವ್ ಅಂತೆ ಲವ್, ಅದನ್ನ ಹೇಳೋ ರೀತಿನ ಇದು? ನಾಚಿಕೆ ಆಗಲ್ಲ?